ಜಯಂತಿಯನ್ನು ದಿಗಂಬರ ಜಯ ಘೋಷದೊಂದಿಗೆ ಆಚರಿಸಲಾಯಿತು. ಮಲ್ಲಿಕವಾಡದಲ್ಲಿ ಸಹಸ್ರಾರು ಭಕ್ತರ ಹಾಜರಿ, ಮಹಾಪ್ರಸಾದ ವಿತರಣೆ. ಮಲ್ಲಿಕವಾಡದ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಶ್ರೀ ಗುರುದೇವ ದತ್ತ ಹಾಗೂ ದಿಗಂಬರ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಹಸ್ರಾರು ಭಕ್ತರು, ಮಹಿಳೆಯರು, ವಾರಕರಿ ಸಮ್ಮುಖದಲ್ಲಿ ಸಂಜೆ 6 ಗಂಟೆಗೆ ಜನೋತ್ಸವ ಸಂಭ್ರಮದಿಂದ ನೆರವೇರಿತು. ದಿಗಂಬರ ಶ್ರೀ ಗುರುದೇವ ದತ್ತರ ಸಧು ದೇವಸ್ಥಾನದ ಆವರಣವನ್ನ ನಡಗಿಸಿತ್ತು. ಮೊದಲಿಗೆ ದೇವಸ್ಥಾನದಲ್ಲಿ ಬೆಳಗ್ಗೆ 8 ಗಂಟೆಗೆ ಶ್ರೀ ದತ್ತ ಮೂರ್ತಿಗೆ ಶ್ರೀಕಾಂತ ಸುತಾರ ಅವರಿಂದ ದೂದಾಭಿಷೇಕ, ಜಲಾಭಿಷೇಕ ನಡೆಯಿತು. ಬಳಿಕ ಗೋಪಾಲ ಕುಲಕರ್ಣಿ ಹಾಗೂ ದೇವಸ್ಥಾನದ ಅರ್ಚಕ ಪೋಪಟ್ ಪವಾರ್ ಅವರ ಸಮ್ಮುಖದಲ್ಲಿ ಪೂಜೆ, ವಿಧಿ, ಮಹಾ ಆರತಿ ನೆರವೇರಿತು. ಈ ಸಂದರ್ಭದಲ್ಲಿ ವಿಠಲ ರುಕ್ಮಿಣಿ ದೇವಸ್ಥಾನವನ್ನು ಶೇಖರ್ ಜಾಧವ್ ಸ್ವಯಂ ಪ್ರೇರಿತವಾಗಿ ಹೂವಿನಿಂದ ಅಲಂಕರಿಸಿದರು. ಹಾಗಾಗಿ ದೇವಾಲಯವು ಸಂತೋಷವಾಯಿತು. ವಾರಕರಿ ಚಂದ್ರಕಾಂತ್ ಅಂಬಿ ನೇತೃತ್ವದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಭಜನೆ ಆರಂಭವಾಯಿತು. ಭಜನಾ ಸೇವೆಗೆ ರಾಮಕೃಷ್ಣ ಗುರುವ ಗಲ್ತಗ, ದತ್ತ ಗಡ್ಕರಿ, ವಿಠಲ್ ದ್ವಾರಿ, ದತ್ತಾತ್ರೇಯ ಬಾಮನೆ, ಮಿಲಿಂದ್ ಬ್ಯಾಕೋಡೆ ರಹಾನೆ 5 ಗಂಟೆಗಳ ಕಾಲ ಭಜನಾ ಸೇವೆ ನಡೆಸಿದರು. ತಾಳ, ಮೃದಂಗ, ನಾದದೊಂದಿಗೆ ಭಕ್ತಿ ಗೀತೆಗಳ ಭಜನೆಯಲ್ಲಿ ಭಕ್ತರು ತಲ್ಲೀನರಾಗಿದ್ದರು. ಅಂತಿಮವಾಗಿ 5:30 ಗಂಟೆಗೆ ಅವಧೂತ ಚಿಂತನ, ಶ್ರೀ ಗುರುದೇವ ದತ್ತರ ಜೀವನ ಮತ್ತು ಜೀವನ ಚರಿತ್ರೆಯ ವಿಮರ್ಶೆಯನ್ನ ಹೇಳಲಾಯಿತು. ಬಳಿಕ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜನ್ಮ ದಿನಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ಶಿಶು ಗೀತೆ ನಡೆಸಿಕೊಟ್ಟರು. ಸಂಜೆ 6:30ಕ್ಕೆ ಸುಂತಾವಾದ ವಿತರಣೆ, ನಂತರ ಮಹಾಪ್ರಸಾದ ವಿತರಣೆ ನಡೆಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ಇಂಗ್ಳೆ, ನರಹರಿ ದೇಶಪಾಂಡೆ, ಅಣ್ಣಪ್ಪ ಕಟ್ಟಿಕಾರ್, ದತ್ತ ಕಟ್ಟಿಕಾರ್, ಅಣ್ಣಪ್ಪ ದೇಸಾಯಿ, ಪಿಂಟು ವಡ್ಗಾವೆ, ಅರ್ಜುನ್ ಕೋಳಿ, ಮಧುಕರ್ ಕುಮಾರ್, ಮಲ್ಲಿಕಾರ್ಜುನ್ ಮಾನೆ, ಬಾಬುರಾವ್ ಪಾಟೀಲ್, ಅಶೋಕ್ ಖೋತ್, ಕಾಕಸೋ ಮೋರ್ಡೆ, ಗಾನ ಕೋಳಿ, ಬಾವುಸೋ ಕುಡೇಚ್, ಕಲ್ಯಾಣ ದೇಸಿ ಸೀಲ್ದಾರ್, ಕಲ್ಯಾಣ ದೇಸಾಯಿ, ಬಾಜಿರಾವ್ ಪಾಟೀಲ್, ಸಾಗರ್ ಹನಿಮೂನಾಳೆ, ಶಂಕರ್ ಸಂಕಲ್ಪ, ವಿಶ್ವನಾಥ್ ಪಾಟೀಲ್, ಶಿವಯ್ಯ ಹಿರೇಮಠ, ದೇವಪ್ಪ ಸಂಕಲ್ಪ, ಶಂಕರ್ ಪಾಟೀಲ್, ಬಾಲು ನಾಯಕ್, ಗಣಪತಿ ಕಡ್ಚೆ ಸೇರಿದಂತೆ ಮಹಿಳೆಯರು, ವಾರಿಕರಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿಗಾರ ವಿಶಾಲ ಕ್ರಾಂತಿ ಸುದ್ದಿ ರಿಟೇಕ್. ವರದಿಗಾರ ಅಮರ್ ಮಾನೆ, ಮಲ್ಲಿಕ್ವಾಡ್, ವಿಶಾಲ ಕ್ರಾಂತಿ ಸುದ್ದಿ.